ಸಂತರೊಬ್ಬರ ಆಜ್ಞೆಯ ಮೇರೆಗೆ ಇಲ್ಲಿ ಆಂಜನೇಯ ಸ್ವಾಮಿಯ ದೇಗುಲ ನಿರ್ಮಾಣವಾಯಿತು. ನಂತರ ಇಲ್ಲಿನ ಸ್ಥಳೀಯರಿಗೆ ಆಂಜನೇಯನ ಅನುಗ್ರಹವಾಗಿ ಈ ಊರಿಗೆ ಊರೇ ಒಂದು ಪವಾಡ ಕ್ಷೇತ್ರವಾಯಿತು. ಆಶ್ಚರ್ಯ ಅನ್ನಿಸುವಂಥ ಅನೇಕ ಪವಾಡಗಳು ಈ ಕ್ಷೇತ್ರದಲ್ಲಿ ನಡೆದಿವೆ. ಹಾಗಾಗಿ ಈ ಆಂಜನೇಯ ಸ್ವಾಮಿಯನ್ನ ನಂಬಿ ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚು. ನಾವು ಚಿಕ್ಕವರಿದ್ದಾಗಲಿಂದನೂ ಕೂಡ ಈ ಒಂದು ದೇವಾಲಯದ ಒಂದು ಮಹಿಮೆಯನ್ನು ನಾವು ಕೇಳ್ತಾ ಬಂದಿದ್ದೇವೆ. ನಮ್ಮ ಹಿರಿಯರು ಏನಿದ್ದಾರೆ, ನಮ್ಮ ಹಿರಿಯರು, ನಮ್ಮ ಮುತ್ತಜ್ಜಂದಿರು ಕೂಡ ಈ ದೇವಾಲಯದ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಹೇಳ್ತಾ ಇರ್ತಿದ್ರು. ಅಂಥ ಒಂದು ಕಥೆಗಳು ಕೂಡ ನಮ್ಮ ಮನದಲ್ಲಿದೆ. ಯಾಕಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪವಾಡಗಳನ್ನು, ಮಹಿಮೆಗಳನ್ನು ಹೊಂದಿರತಕ್ಕಂಥ ಒಂದು ಸ್ವಾಮಿ ಅಂಥೇಳಿ ನಮಗೆ ಹೇಳ್ತಾ ಬರ್ತಾಯಿದ್ರು. ಅಂಥ ಒಂದು ಶಕ್ತಿ ಇರೋದ್ರಿಂದಲೇ ಇವತ್ತು ಸುತ್ತಮುತ್ತಲು ಪ್ರದೇಶಗಳಲ್ಲಿ ಈ 2-3 ತಾಲೂಕುಗಳಲ್ಲಿ ಭಾಳ ಪ್ರಖ್ಯಾತಿಯನ್ನು ಹೊಂದಿದೆ. ಇನ್ನು ಈ ಕ್ಷೇತ್ರದ ಕೇಂದ್ರ ಬಿಂದು, ಈ ಕ್ಷೇತ್ರದ ಅಧಿಪತಿ ಆಂಜನೇಯ ಸ್ವಾಮಿ. ಆತನ ದರ್ಶನವನ್ನು ನಾವೀಗ ಮಾಡೋಣ. ಆತನಿಗೆ ನೆರವೇರುವಂಥ ಪೂಜಾದಿಗಳ ವಿಶೇಷತೆಗಳನ್ನು ಗಮನಿಸೋಣ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿಪ್ರದಾಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೇಹಂ ಪವಿತ್ರಂ ಭಜೆ ಸೂರ್ಯನೇತ್ರಂ ಭಜೇಹಂ ಪವಿತ್ರಂ ಭಜೆ ಸೂರ್ಯನೇತ್ರಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮತೇಜಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮತೇಜಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮತೇಜಂ ಭಜೆ ಬ್ರಹ್ಮತೇಜಂ ಭಜೆ ಬ್ರಹ್ಮತೇಜಂ ಭಜೇಹಂ 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 ಭಜೇಹಂ. ಪ್ರತಿ ಶನಿವಾರ ಅಮಾವಾಸ್ಯೆ ದಿನದಂದು ವಿಶೇಷ ಪೂಜೆಗಳನ್ನು ಇಲ್ಲಿ ಭಕ್ತರು ನೆರವೇರಿಸಿಕೊಡ್ತಾ ಇದ್ದಾರೆ. ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಾರೆ. ಪ್ರತಿ ಮಾಸದಲ್ಲೂ ಅಂದರೆ ಧನುರ್ಮಾಸದಲ್ಲಿ ಒಂದು ತಿಂಗಳು ದಿನ ಬೆಳಗ್ಗೆ 4 ಗಂಟೆಯಿಂದ ಸ್ವಾಮಿಯ ಪೂಜೆ ಕೈಂಕರ್ಯಗಳು ಸ್ಟಾರ್ಟಾಗಿ 8 ಗಂಟೆವರೆಗೂ ಸ್ವಾಮಿಗೆ ಭಕ್ತರು ಸೇವೆ ಸಲ್ಲಿಸ್ತಾ ಇರ್ತಾರೆ. ವಿಶೇಷ ದಿನಗಳಲ್ಲಿ ವಿಳ್ಯದೆಲೆ ಪೂಜೆ, ಬೆಣ್ಣೆ ಪೂಜೆ, ಕುಂಕುಮಾರ್ಚನೆ, ಆಮೇಲೆ ತರಕಾರಿ ಪೂಜೆಯಿಂದ ಹಿಡಿದು ಸ್ವಾಮಿಗೆ ಬೇಕಾದಂಥ ಎಲ್ಲ ಇದನ್ನು ನೆರವೇರಿಸಿಕೊಟ್ಟು ಸ್ವಾಮಿ ಭಕ್ತಿಗೆ ಕೃಪೆಗೆ ಪಾತ್ರರಾಗಿರ್ತಾರೆ. ಈ ಆಂಜನೇಯ ಸ್ವಾಮಿಗೆ ಊರಿನವರು ಹಲವು ಸೇವೆಗಳನ್ನು ನೆರವೇರಿಸುತ್ತಾರೆ. ಅದರಲ್ಲಿ ಮಾರುತಿಗೆ ಪಾದರಕ್ಷೆಯನ್ನು ಸಮರ್ಪಿಸುವುದೂ ಒಂದು. ನೋಡಿ, ಇವು ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು. ಪ್ರತಿನಿತ್ಯ ಈ ಪಾದರಕ್ಷೆಗಳನ್ನು ತೊಟ್ಟು ಆಂಜನೇಯ ಸ್ವಾಮಿ ಊರೆಲ್ಲ ಸುತ್ತಾಡುತ್ತಾನೆ ಅನ್ನುವಂಥ ನಂಬಿಕೆ ಇದೆ. ಅದೇ ಕಾರಣಕ್ಕೆ
ಉತ್ಸವಗಳಾದಾಗ ಪಾದರಕ್ಷೆಯ ಸಹಿತವಾಗಿ ಉತ್ಸವವನ್ನು ನೆರವೇರಿಸುತ್ತಾರೆ. श्रीयाञ्जनेयम् प्रसन्नाञ्जनेयम् ಇವತ್ತು ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ಅನ್ನಿಸುವಂಥ ಒಂದು ಪಲ್ಲಕ್ಕಿ ಸೇವೆ ನೆರವೇರ್ತಾ ಇದೆ. ನಿಮ್ಮೆಲ್ಲರ ಅದೃಷ್ಟ ಅಂತಲೇ ಹೇಳಬಹುದು ಇಂಥ ದೃಶ್ಯವನ್ನು ಕಣ್ತುಂಬಿಸಿಕೊಳ್ಳಲಿಕ್ಕೆ. ಅಂದಹಾಗೆ ಈ ಪಲ್ಲಕ್ಕಿಯನ್ನು ಅಲಂಕರಿಸಲಿಕ್ಕೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ಸಿದ್ಧನಿದ್ದಾನೆ. ಆತನ ಉತ್ಸವ ಮೂರ್ತಿ ಸಿದ್ಧಗೊಂಡಿದೆ. ಅದು ಇನ್ನೇನು ಬಂದು ಪಲ್ಲಕ್ಕಿಯನ್ನು ಏರುತ್ತೆ, ಆ ದೃಶ್ಯಗಳನ್ನು ನೀವು ನೋಡಿ ಆನಂದಿಸಿ. नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि नमो आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि. ನಿಮಗೇನಾದರೂ ಗಂಟಲು ನೋವಿದೆಯಾ? ಗಂಟಲು ಊತ ಬಂದು ನೋವನ್ನು ಬಹಳ ದಿನಗಳಿಂದ ಅನುಭವಿಸ್ತಾ ಇದ್ದೀರಾ? ಹಾಗಿದ್ರೆ ಗಂಟಲಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರೂ ಹನುಮ ಸನ್ನಿಧಿಗೆ ಬಂದರೆ ಅದು ಪರಿಹಾರವಾಗುತ್ತಂತೆ.